ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ನವಲಹಳ್ಳಿ ಗ್ರಾಮದ ಹೊರವಲಯದ ಕೃಷಿ ಜಮೀನುಗಳಿಗೆ ರಾಜ್ಯದ ನೂತನ ಸಚಿವ ಶಿವರಾಜ್ ತಂಗಡಗಿ ಭೇಟಿ ನೀಡಿ ಬರ ಪರಿಸ್ಥಿತಿಯನ್ನು ಪರಿಶೀಲಿಸಿದರು. ರೈತರೊಂದಿಗೆ ಸಮಾಲೋಚನೆ ನಡೆಸಿ ಬೆಳೆ ಹಾನಿ ಹಾಗೂ ನೀರಿನ ಕೊರತೆಯ ಬಗ್ಗೆ ಮಾಹಿತಿ ಪಡೆದುಕೊಂಡರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೊಪ್ಪಳ ಜಿಲ್ಲೆಯ ಒಣ ಬೇಸಾಯ ಪ್ರದೇಶಗಳಲ್ಲಿ ಬರ ಪರಿಸ್ಥಿತಿ ಉಂಟಾಗಿರುವ ಬಗ್ಗೆ ಅಧಿಕಾರಿಗಳೊಂದಿಗೆ ಚರ್ಚಿಸಲಾಗಿದೆ. 1 ಅಥವಾ 2 ದಿನಗಳಲ್ಲಿ ಸಂಪೂರ್ಣ ವರದಿ ಸಿದ್ಧಪಡಿಸಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲಾಗುವುದು. ಸರ್ಕಾರದ ಮಾನದಂಡಗಳ ಆಧಾರದ ಮೇಲೆ ಬರಪೀಡಿತ ಪ್ರದೇಶಗಳ ಘೋಷಣೆ ಮಾಡಲಾಗುತ್ತದೆ ಎಂದು ತಿಳಿಸಿದರು. ರಾಜಕೀಯ ಪ್ರಶ್ನೆಗಳಿಗೆ ಉತ್ತರಿಸಿದ ಸಚಿವ ಶಿವರಾಜ್ ತಂಗಡಗಿ, ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ್ ನಮ್ಮ ಸಹೋದರ ಸಮಾನರು, ಅವರಿಗೂ ಸಚಿವ ಸ್ಥಾನ ಸಿಗಬೇಕಿತ್ತು. ಮುಂದಿನ ದಿನಗಳಲ್ಲಿ ಅವರಿಗೆ ಅವಕಾಶ ದೊರೆಯಲಿದೆ ಎಂಬ ವಿಶ್ವಾಸವಿದೆ ಎಂದು ಹೇಳಿದರು. ಸಚಿವ ಸ್ಥಾನಕ್ಕಾಗಿ ಹಣ ನೀಡುವ ಕುರಿತು ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು, ಸಚಿವ ಸ್ಥಾನಕ್ಕೆ ಹಣ ನೀಡುವ ಸಂಸ್ಕೃತಿ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ, ಅದು ಬಿಜೆಪಿಯಲ್ಲಿದೆ. ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಲು 2,500 ಕೋಟಿ ರೂಪಾಯಿಗಳನ್ನು ನೀಡಿದ್ದರು ಎಂದು ಬಿಜೆಪಿಯವರೇ ಆಗಿರುವ ಬಸವರಾಜ ಪಾಟೀಲ್ ಯತ್ನಾಳ್ ಆರೋಪಿಸಿದ್ದರು. ಅದೇ ಇದಕ್ಕೆ ಸಾಕ್ಷಿ ಎಂದು ಹೇಳಿದರು. ಇದೇ ವೇಳೆ ಕುಷ್ಟಗಿ ಶಾಸಕ ದೊಡ್ಡನಗೌಡ ಪಾಟೀಲ್ ಅವರು ವಿಧಾನಸಭೆಯ ವಿಪಕ್ಷದ ಮುಖ್ಯ ಸಚೇತಕರಾಗಲು ಹಣ ನೀಡಿರಬಹುದು ಎಂದು ಸಚಿವ ಶಿವರಾಜ್ ತಂಗಡಗಿ ಆರೋಪಿಸಿದರು. ಕೊಪ್ಪಳ ಜಿಲ್ಲಾಧಿಕಾರಿ ಸುರೇಶ್ ಇಟ್ನಾಳ್ ಸೇರಿದಂತೆ ಜಿಲ್ಲೆಯ ವಿವಿಧ ಇಲಾಖೆಗಳ ಅಧಿಕಾರಿಗಳು ಇದ್ದರು. ಅದು ಒಂದು ತಿಂಗಳಿಗೆ ತಿಂಗಳ ಹೆಸರು ಅಂತೀವಿ ನಾವು ಹಳ್ಳಿ ಭಾಷೆ ಒಳಗೆ. ಅದು 1 ಎಕರೆಗೆ 4 ರಿಂದ 5 ಕ್ವಿಂಟಲ್ ಬರಬೇಕಾಗಿದ್ದು ಕನಿಷ್ಠ 30-40 kg ಅಷ್ಟು ಬರೋಂಥ ಪರಿಸ್ಥಿತಿ ಬಂದಿದೆ ಅಂತ ರೈತರು ಹೇಳ್ತಾರೆ. ನಮ್ಮ ರಿಪೋರ್ಟನ್ನು ಹೇಳ್ತಾ ಇದ್ದೀವಿ. ಅದಕ್ಕೆ ವಾಸ್ತವ ಸತ್ಯ ನಮ್ಮ ಜಿಲ್ಲೆಯೊಳಗೆ ಸ್ವಲ್ಪ ರೈತರು ಏನು ನಮಗೆ ಜುಲೈದಾಗ ಸ್ವಲ್ಪ ಮಳೆ ಆಯಿತು ಅಂತಂದು ನಮ್ಮ ರೈತರು ಏನು ಬಿತ್ತಿದ್ರು, ಇವತ್ತು ಬಿತ್ತಿದಂಥ ಬೆಳೆಗೆ ಅವರು ಖರ್ಚು ಮಾಡಿದ್ದೇ ದುಡ್ಡು ಬರಲಾರ್ದಂಥ ಪರಿಸ್ಥಿತಿ ಐತೆ. ಏನೂ ಬರಲಾರ್ದಂಥ ಪರಿಸ್ಥಿತಿ. ಮುಖ್ಯಮಂತ್ರಿಗಳು ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಮೇಲೆ ಮತ್ತೆ ನಮ್ಮದೆಲ್ಲ ಸಚಿವ ಸಂಪುಟ ವಿಸ್ತರಣೆ ಆದಮೇಲೆ ಮೊಟ್ಟ ಮೊದಲನೇ ಸಚಿವ ಸಂಪುಟದೊಳಗನೆ ಎಲ್ಲ ಮಂತ್ರಿಗಳು 2 ದಿವಸದೊಳಗೆ ನಿಮ್ಮ ಜಿಲ್ಲೆಗೆ ಹೋಗ್ಬೇಕು, ನಿಮ್ಮ ಜಿಲ್ಲೆಯೊಳಗೆ ಬರವನ್ನು ವೀಕ್ಷಣೆ ಮಾಡಬೇಕು, ಬರದ ವಾಸ್ತವ ಸತ್ಯವನ್ನು 2 ದಿವಸ ವೀಕ್ಷಣೆ ಮಾಡಬೇಕು. ಬೇರೆ ಸಭೆ ಮಾಡಿದರೆ ನಾನು ಸಹಿಸ್ಕೊಳಂಗಿಲ್ಲ. ಫೀಲ್ಡ್ಗೆ ಹೋಗಿ ಕೆಲಸವನ್ನು ಮಾಡಬೇಕು, ಫೀಲ್ಡ್ನೊಳಗೆ ವಾಸ್ತವ ಸತ್ಯ ರೈತರ ಜೊತೆಗೆ ಮಾತಾಡಿ ಬರಬೇಕು ಅಂತಂದು ನಮ್ಮ ಮುಖ್ಯಮಂತ್ರಿಗಳು ಇವತ್ತು ನಿನ್ನೆಯಿಂದ ನನ್ನ ಜಿಲ್ಲೆಯೊಳಗೆ ಸ್ಟಾರ್ಟ್ ಮಾಡಿದ್ದೀನಿ. ನಿನ್ನೆ ಗಂಗಾವತಿ ತಾಲೂಕಿನಾಗ ಹೋಗಿದ್ವಿ, ಅದು ಆದಮೇಲೆ ಕನಗಿರಿ ತಾಲೂಕದೊಳಗೂ ಭೇಟಿ ಕೊಟ್ಟಿವಿ. ಅದಾದಮೇಲೆ ಕುಷ್ಟಗಿ ತಾಲೂಕು ಅತಿ ಹೆಚ್ಚು ಪ್ರಮಾಣದ ಒಣ ಬೇಸಾಯ ಇರೋದರಿಂದ 2 ಕಡೆ ವೀಕ್ಷಣೆ ಮಾಡಬೇಕು ಅಂತ ನಿರ್ಧಾರವನ್ನು ಮಾಡಿದ್ವಿ. ನಿನ್ನೆ ಮೆಣೆದಾಳ್ ಪಂಚಾಯತ್ ಒಳಗೆ ಭೇಟಿ ಕೊಟ್ವಿ. ಅಲ್ಲಿ ತೊಗರಿ ಮತ್ತು ಸಜ್ಜಿ, ಸೂರ್ಯಪಾನ, ಹೆಸರು ಇವಕ್ಕೆಲ್ಲವೂ ಭೇಟಿ ಕೊಟ್ಟು ರೈತರ ಜೊತೆಗೆ ಚರ್ಚೆಯನ್ನು ಮಾಡಿ ವಾಸ್ತವ ಸತ್ಯವನ್ನು ಏನು ತಿಳ್ಕೊಬೇಕಂತ ನಿನ್ನೆಯಿಂದ ಫೀಲ್ಡ್ ವಿಸಿಟ್ ಮಾಡ್ತಾಯಿದ್ವಿ. ಇದಾದಮೇಲೆ ವಾಸ್ತವ ಸತ್ಯ ರೈತರ ಸಮಸ್ಯೆಗಳನ್ನು ಆಲಿಸ್ಬೇಕು ಅಂತಂದು ಒಂದು ರೈತರ ಸಂವಾದ ಅಂತ ಒಂದಿಷ್ಟು ಮಂದಿ ರೈತರನ್ನು ಕರೆದು ಕುನೂರು ತಾಲೂಕು ರಾಜೂರಲ್ಲಿ ಅಲ್ಲಿನೂ ಕೆಲವೊಂದಿಷ್ಟು ರೈತರ ಜೊತೆ ಮಾತಾಡಿದ್ವಿ, ಇಲ್ಲಿನೂ ರೈತರ ಜೊತೆಗೆ ಕೆಲವೊಂದು ವಿಚಾರಗಳನ್ನು ಮಾತಾಡಿದ್ವಿ. ಫೀಲ್ಡಿಗೆ ಹೋದ್ರೆ ವಾಸ್ತವ ಸತ್ಯ ಗೊತ್ತಾಗತ್ತಂತ ಫೀಲ್ಡಿಗೆ ಬಂದು ನೋಡ್ತಾ ಇದ್ವಿ. ಇದಾದ ಮೇಲೆ ಇವತ್ತು ಸಾಯಂಕಾಲ ನಮ್ಮ ಎಲ್ಲ ಜಿಲ್ಲೆಯ ತಾಲೂಕು ಅಧಿಕಾರಿಗಳನ್ನು, ಕೃಷಿ ಇಲಾಖೆ ಅಧಿಕಾರಿಗಳನ್ನು, ಕಂದಾಯ ಇಲಾಖೆ ಅಧಿಕಾರಿಗಳನ್ನು ಕರೆದು ಸಭೆಯನ್ನು ಮಾಡ್ತಾಯಿದ್ದೀನಿ. ಇವತ್ತು ಸಾಯಂಕಾಲ ಮಾಡಿ ವಾಸ್ತವ ಸತ್ಯ ವರದಿಯನ್ನು, ಇವತ್ತೇನು ಹೆಸರಿನ ಪರಿಸ್ಥಿತಿ ಏನಿದೆ, ಸೂರ್ಯಪಾನ ಪರಿಸ್ಥಿತಿ ಏನಿದೆ ಅನ್ನೋದನ್ನು, ವಾಸ್ತವ ಸತ್ಯವನ್ನು, ನಮ್ಮಲ್ಲಿ ಬೆಳೆದಂಥ ಮೆಕ್ಕೆಜೋಳದ ಪರಿಸ್ಥಿತಿ ಏನಿದೆ ಅನ್ನೋದನ್ನು, ವಾಸ್ತವ ಸತ್ಯವನ್ನು, ಇಡೀ ನಮ್ಮ ಜಿಲ್ಲೆಯ ಪರಿಸ್ಥಿತಿಯನ್ನು
ಕಂದಾಯ ಇಲಾಖೆ ಮಂತ್ರಿಗಳಿಗೆ ವರದಿಯನ್ನು ಒಪ್ಪಿಸ್ಬೇಕು 2-3 ದಿವಸದೊಳಗೆ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಇವತ್ತು ಸಭೆ ಮಾಡಿ ನಾಳೆ ಅಥವಾ ನಾಡ್ದು 2 ದಿವಸದೊಳಗೆ ಪೂರ್ಣ ಪ್ರಮಾಣದ ವಾಸ್ತು ಸ್ಥಿತಿಗತಿಗಳನ್ನು ಕಂದಾಯ ಇಲಾಖೆ ಸಚಿವರಿಗೆ ವರದಿ ಒಪ್ಪಿಸಿ ಇದೇ ವಾರದೊಳಗೆ ಕ್ಯಾಬಿನೆಟ್ ಒಳಗೆ ಇದನ್ನು ಚರ್ಚೆ ಮಾಡಿ ಕೆಲವೊಂದಿಷ್ಟು ಕೇಂದ್ರ ಸರ್ಕಾರಕ್ಕೆ ಬರದ ಕೆಲವೊಂದಿಷ್ಟು ಗೈಡ್ಲೈನ್ಸ್ಗಳದಾವೆ. ಆ ಗೈಡ್ಲೈನ್ಸನ್ನು ಹಾಕಿ ಕಳಿಸಿದರೆ ಕೇಂದ್ರ ಸರ್ಕಾರ ಒಪ್ಪಿಗೆಂತೈತಿ. ಅದಕ್ಕೆ ಆ ಗೈಡ್ಲೈನ್ಸನ್ನು ಎಲ್ಲ ಫುಲ್ಫಿಲ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಒಪ್ಪಿಸುವಂಥ ಕೆಲಸವನ್ನು ಮಾಡ್ತೀವಿ. ಕೇಂದ್ರ ಸರ್ಕಾರಕ್ಕೂ ಮನವಿ ಮಾಡ್ತೀವಿ, ಇದು ನಮ್ಮ ಜಿಲ್ಲೆ ಬರ ಅಂತ ಘೋಷಣೆ ಮಾಡಬೇಕಂತ ಸ್ಥಿತಿಗತಿಗಳು ನೋಡಿದತ್ತೆ ವಾಸ್ತವ ಸತ್ಯ ಗೊತ್ತಾಗುತ್ತೆ. ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಈ ರಾಜ್ಯದ ಟ್ರಬಲ್ ಶೂಟರ್ ಅಂತ ಹೆಸರು ಪಡೆದ. ಟ್ರಬಲ್ ಶೂಟರ್ ಅಂತ ಟ್ರಬಲ್ ಶೂಟರ್ ಅವರು ಯಾವ ಟೈಮ್ದಾಗ ಏನು ಹೇಳಿಕೆ ಕೊಡಬೇಕು ಏನು ಕೊಡ್ಬೇಕು ಅನ್ನೋದು ನಮ್ಮ ಮುಖ್ಯಮಂತ್ರಿಗಳಿಗೆ ಬುದ್ಧಿವಂತರಿದ್ದಾರೆ. ಇದನ್ನು ನಮ್ಮ ಹೈಕಮಾಂಡ್ ನಮ್ಮ ಮುಖ್ಯಮಂತ್ರಿಗಳು ನೋಡ್ತಾರೆ. ರಾಜ್ಯದ ಪ್ರಮುಖ ನಾಯಕರೊಳಗೆ ಮೊಟ್ಟ ಮೊದಲಿಗೆ ನಿಲ್ಲಂಥವ್ರು ಸಿದ್ದರಾಮಯ್ಯನವರು. ಅವರು ಹೇಳಿದಲ್ಲೇ ಕೆಲವೊಂದಿಷ್ಟು ಸಚಿವರು ಶಾಸಕರು ಆಗಂಥದ್ದು ಉದಾಹರಣೆಗಳಿಗೆ ನಮ್ಮ ಕಣ್ಣು ಮುಂದೆ ನಿಮ್ಮ ಕಣ್ಣು ಮುಂದೆ ಇದಾವೆ. ಅದೆಲ್ಲ ಮನಸ್ತಾಪ ಇರಲ್ಲ. ಒಂದು ಮನ್ಯಾಗ 4-5 ಮಂದಿ ಅಣ್ಣತಂಬ್ರು ಇರ್ತೀವಿ ಅಂತಂದ್ರೆ ಸಣ್ಣ ಪುಟ್ಟ ತಪ್ಪುಗಳು ಸಣ್ಣ ಪುಟ್ಟ ಅಣ್ಣತಂಬ್ರೊಳಗೆ ವ್ಯತ್ಯಾಸಗಳು ಇದ್ದತ್ನಾಗ ಸರಿ ಮಾಡೋಕೆ 4 ಮಂದಿ ಹಿರಿಯರು ಇರ್ತಾರಲ್ಲ ಅದನ್ನು ಮಾಡ್ತಾರೆ. ರಾಘವೇಂದ್ರ ಇಟ್ನಾಳ ನನ್ನ ಬ್ರದರು, ಅವನಿಗೂ ಅವಕಾಶ ಸಿಗಬೇಕಾಗಿತ್ತು, ಸಿಕ್ಕಿಲ್ಲ. ಮುಂದಿನ ದಿನಮಾನದಾಗ ಸಿಗ್ತೈತೆ. ನಮ್ಮ ಕಾಂಗ್ರೆಸ್ದ ಸಂಸ್ಕೃತಿ ಅದಲ್ಲ, BJP ಸಂಸ್ಕೃತಿ ಅದು ಹೌದು. ಯಾಕೆ ಹೌದು ಅಂತಂದರೆ ಯತ್ನಾಳ್ ಅವರು, ಬಸವರಾಜ ಬೊಮ್ಮಾಯಿ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆದಾಗ 2500 ಕೋಟಿ ಕೊಟ್ಟು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಯಾರು ಹೇಳಿದರು? ನಾನು ಹೇಳಿದೆ? ನೀವೇನು ಹೇಳಿದ್ರೆ? BJP MLA ಹೇಳಿದ್ರಿ ಯತ್ನಾಳ್ ಅವರು. ಅವ್ರದ್ದು ಸಂಸ್ಕೃತಿ ಅದು ನಮ್ಮ ಸಂಸ್ಕೃತಿ ಅಲ್ಲ. ನಮ್ಮದೇನಿದ್ರು ಮೆರಿಟ್ ಸಂಸ್ಕೃತಿ. ನಾನು 3 ವರ್ಷ ಚೆನ್ನಾಗಿ ಕೆಲಸ ಮಾಡಿದ್ದೀನಿ, 2 ಇಲಾಖೆ ಜವಾಬ್ದಾರಿಯಿಂದ ನಿರ್ವಹಿಸಿದ್ದೀನಿ ಅಂತ ಹೈಕಮಾಂಡ್ ನನಗೆ ಅವಕಾಶ ಕೊಟ್ಟಿದೆ. ರಾಯರೆಡ್ಡಿ ಅವರು ಸೀನಿಯರು ಅಂತ ಅವರು ಆರ್ಥಿಕ ಅಡ್ವೈಸರಾಗಿ ಕೆಲಸ ಮಾಡಿದ್ದಾರೆ. ಅದನ್ನು ನೋಡಿ ಎಲ್ಲ ಒಂದು ಕಡೆ ಹೈಕಮಾಂಡ್ ಜಿಲ್ಲೆಗೆ 2 ಕೊಟ್ಟಿದ್ದಾರೆ. ಖುಷಿ ಪಡ್ರಿ ಪತ್ರಕರ್ತರು. ಅಸೂಯೆ ಆಗಿದೆ ಸರಿಗೆ. ಅವ್ರಿಗೆ ಎಲ್ಲಿ ಸಮಾಧಾನ ಐತಿ ಹೇಳ್ರಿ? ಈಗ ನಾನು ಕೇಳಬೇಕು, ದೊಡ್ಡನಗೌಡರು ಮುಖ್ಯ ಸಚೇತಕರು ಆಗ್ಬೇಕಾದ್ರೆ ಎಷ್ಟು ದುಡ್ಡು ಕೊಟ್ಟರು ಅಂತ. ಈಗ ಅವ್ರು ಕೊಟ್ಟೇನ್ರ ಆಗ್ಯಾರನೋ ಗೊತ್ತಿಲ್ಲ. ನನಗೆ ದೊಡ್ಡನಗೌಡ್ರ ಮ್ಯಾಗ ಅನುಮಾನ ಐತಿ. ಅವ್ರ ಕೆಲಸ ಅವ್ರು ಮಾಡಕತ್ತಾರೆ, ನಮ್ಮ ಕೆಲಸ ನಾವು ಮಾಡಕತ್ತೀವಿ. ನಾವೇ ಮಾಡಕತ್ತೀವಿ. ಇವತ್ತು 32 ಜಿಲ್ಲೆಯೊಳಗೆ ಎಲ್ಲ ಸಚಿವರು ಕಾಲಿಟ್ಟೀವಿ. ಬರ ವೀಕ್ಷಣೆ ಮಾಡಕತ್ತೀವಿ. ಅತಿ ಮಳೆ ಆದಂಥದ್ದು ಭಾಗಕ್ಕೂ ಅತಿವೃಷ್ಟಿ ಆದಂಥ ಭಾಗಕ್ಕೂ ಭೇಟಿ ಕೊಡಕತ್ತೀವಿ. ಎಲ್ಲೆಲ್ಲಿ ನೀರು ಜಾಸ್ತಿ ಆಗಿ ಗೊತ್ತಾ? ಉದಾಹರಣೆ ಆಲಮಟ್ಟಿ ಭಾಗದೊಳಗೆ ಮಹಾರಾಷ್ಟ್ರಾಗ ದೊಡ್ಡ ಪ್ರಮಾಣದಾಗ ಮಳೆ ಬಂದು ನೀರು ಬರ್ತಾ ಇದೆ, ಅದಕ್ಕೂ ವೀಕ್ಷಣೆ ಮಾಡಕತ್ತೀವಿ. ಸರ್ಕಾರ ತಮ್ಮ ಕೆಲಸ ತಾನು ಮಾಡುತ್ತಾ, ಸಮಾಧಾನ ಮಾಡೋ ಕೆಲಸ ಸಮಾಧಾನ ಪಾರ್ಟಿಯವ್ರು ಮಾಡ್ತಾರೆ. ಬರಲಿಲ್ಲ. ಈಗ ಅದಕ್ಕೊಂದು ಮೋಟ್ರು ಅಲ್ಲೆಲ್ಲ ಒಂದು ಮೋಟ್ರು ನಿನ್ನೆ ನಾನು ಮಾತಾಡಿದ ಡಿ ಸಿ ಅವ್ರ ಜೊತೆಗೆ, ನಾನು ದೊಡ್ಡನಗೌಡರು ಮಾತಾಡಿದ್ನಾಗ ಒಂದು ಮೋಟ್ರದ್ದು ತೊಂದರೆ ಆಗೈತೆ, ಅದನ್ನು ರಿಪೇರಿ ಮಾಡ್ತಾಯಿದ್ರೆ ಮಾಡಿದ್ವಿ ಅಂದರೆ ಸ್ಟಾರ್ಟ್ ಮಾಡೋಂಥ ಕೆಲಸ ಮಾಡಬೇಕು. ನಾವು ದಿಢೀರ್ನೆ ಇವತ್ತೇ ನಾಳೆಗೆ ನಾಡ್ದೇ ಘೋಷಣೆ ಮಾಡಿರಿ ಅಂತ ಯಾರಾದರೂ ಅವಸರ ಮಾಡಿ ಘೋಷಣೆ ಮಾಡಿದ್ರೆ ಕೆಲವೊಂದಿಷ್ಟು ತಾಲೂಕುಗಳಿಗೆ ಅನ್ಯಾಯ ಆಗುತ್ತೆ. ಇದೆಲ್ಲನೂ ನಾವು ನಮ್ಮ ಮುಖ್ಯಮಂತ್ರಿಗಳು ನಾವು ಇದ್ರ ಬಗ್ಗೆ ಕ್ಯಾಬಿನೆಟ್ ಒಳಗೆ ಸವಿಸ್ತಾರವಾದ ಚರ್ಚೆಗಳಾಗಿದ್ದಾವೆ. ಅದಕ್ಕೆ ಏನು ನೋಡೋಣ, ಕೇಂದ್ರ ಸರ್ಕಾರನೂ ನಮಗೆ ಕೋಆಪ್ರೇಷನ್ ಮಾಡುತ್ತಂತ ಭಾವಿಸಿದ್ದೀವಿ. ಮತ್ತು ದೊಡ್ಡನಗೌಡರು ಟೀಮನ್ನು ಈಗಾಗಲೇ ರಾಜ್ಯಾದ್ಯಂತ ಏನು ವೀಕ್ಷಣೆ ಮಾಡಿದ್ದಾರೆ. ಅವರು BJP ಅವರು ವೀಕ್ಷಣೆ ಮಾಡಿದ್ದಾರೆ. ಅವ್ರ ಕಡೆಯಿಂದ ಅವರೂ ಕೇಂದ್ರ ಸರ್ಕಾರದಾಗ ಅವರು ಬಲವಾದ ಶಕ್ತಿ ಅವ್ರದ್ದು ಇರೋದ್ರಿಂದ ಅವರು ಒಂದು ಒಳ್ಳೆ ವರದಿ ಕೊಡಲಿ ಅಂತ ನಾನು ಆಶಿಸ್ತೀನಿ. ಕಾಲಿಟ್ಟ ತಕ್ಷಣ ಅಲ್ಲ, ಈ ಕ್ಷೇತ್ರದ ಜನರು, ಈ ಜಿಲ್ಲೆ ಜನರ ಆಶೀರ್ವಾದ ನಮಗಿದೆ, ಈ ರಾಜ್ಯದ ಜನರ ಆಶೀರ್ವಾದ ಮುಖ್ಯಮಂತ್ರಿಗಳಿಗಿದೆ. ಮುಖ್ಯಮಂತ್ರಿಗಳಿಗೆ ಈ ರಾಜ್ಯದೊಳಗೆ ಅಲ್ಲೇ ಇಲ್ಲೇ ಹೋರಾಟ, ಕಬಿನಿ ನೀರು ತುಂಬಲಿಲ್ಲ, ತಮಿಳುನಾಡು ನೀರು ತಂದ ವಿರೋಧ ಪಕ್ಷದವರು ಮತ್ತೊಬ್ಬರು ಸಂಘ ಸಂಸ್ಥೆಯವರು ಮಾಡೋ ಹೊತ್ತಿನಾಗ ಮಳೆನೇ ಆಗಿ ಡ್ಯಾಮ್ ತುಂಬಿ ನೀರು ಬರಕತ್ತೈತಿ. ನಾನು ಆಸೆ ಇಷ್ಟೇ, ಆ ಭಗವಂತ ಅಂತ ನಿನ್ನೆ ನಾನು
ಕನಕಾಚಲಪತಿ ಹತ್ರ ನಮ್ಮ ಆರಾಧ್ಯ ದೇವರಾದಂಥ ಕನಕಾಚಲಪತಿ ಹತ್ರ ನಾನು ದರ್ಶನ ಮಾಡಿ ಬಂದಿದ್ದೆ. ನಾನು ಇದನ್ನೇ ಕೇಳ್ಕೊಂತೀನಿ, ಏನಾದರೂ ಆಗಲಿ ನಮ್ಮ ಜಿಲ್ಲೆಗೆ, ನಮ್ಮ ರಾಜ್ಯಕ್ಕೆ ಮಳೆ ಬಂದು ರೈತರು ಮನಸ್ಸು ಅವ್ರ ಮುಖದೊಳಗೆ ಕಳೆ ಕಂಡ್ರೆ ಸಾಕು, ಅದೇ ನಾವು ಆಸೆ ಪಡೋದು.